अच्छा ಶೋ ನಡಿ ನಡಿ ಉತ್ಕಲಮಂಗ ಗಂಗೈಮಾಚಲ ಯಮುನಾ ಗಂಗ ಉಚ್ಚಲ ಜಲೋದಿತರಂಗ तव शुभ नामे जाहे तव शुभ आशीष माहे गाहे तव जय गाथा जन गण मंगलदायक जय हे मार्गभाग्य विधाता जय हे जय हे जय हे ನಮ್ಮ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿತು. ತದನಂತರ ನಮ್ಮದೇ ಆದ ಒಂದು ಸಂವಿಧಾನ ಇರಲಿಲ್ಲ. ಅದು ಸಂವಿಧಾನವನ್ನು ರಚಿಸೋದಕ್ಕೆ ಕಮಿಟಿ ಮಾಡಿದರು. ಆ ಕಮಿಟಿಯಲ್ಲಿ ಎಲ್ಲ ಡ್ರಾಫ್ಟ್ ಎಲ್ಲ ಆಗಿ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ರೆಫರ್ ಮಾಡಿ ಆ ಸಂವಿಧಾನದ ಕಮಿಟಿಯ ಕರಡು ಸಮಿತಿಯ ಸದಸ್ಯರಾದ ಅಧ್ಯಕ್ಷರಾದ ಶ್ರೀಯುತ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ಅದನ್ನು ಸಂವಿಧಾನದ ಒಂದು ಕಮಿಟಿ ಇರುತ್ತೆ. ಅದಕ್ಕೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿರ್ತಾರೆ. ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಅವರಿಗೆ ಆ ಸಂವಿಧಾನದ ಎಲ್ಲ ವಿಷಯಗಳನ್ನು ಕೊಟ್ಟ ನಂತರ ಅದನ್ನು 1949 ನವೆಂಬರ್ 26ರಂದು ಅದನ್ನು ಅಂಗೀಕಾರ ಆಗುತ್ತೆ. ಆದರೆ ಅದನ್ನು ಒಂದು ರೂಪಕ್ಕೆ ಬಂದು ಅದನ್ನು ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಅದನ್ನು ಅಡಾಪ್ಟ್ ಮಾಡಿಕೊಂಡಿದ್ದು 1950 ಜನವರಿ 26ರಂದು. ಅದರ ಸವಿನ ನೆನಪಿಗೋಸ್ಕರ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. 1950 ಜನವರಿ 26ರಿಂದ ನಮ್ಮ ದೇಶ ಸ್ವತಂತ್ರ ರಾಷ್ಟ್ರ ಆಗಿತ್ತು. ಆದರೆ ಅದರ ನಂತರ ಪ್ರಜಾಸತ್ತಾತ್ಮಕ ಸರ್ವ ಸ್ವಾತಂತ್ರ್ಯ ಸಾರ್ವಭೌಮ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಅವತ್ತಿನಿಂದ ಬದಲಾವಣೆ ಆಗುತ್ತೆ. ಆ ಸರ್ವ ಸ್ವಾತಂತ್ರ್ಯ ಸಾರ್ವಭೌಮವನ್ನು ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನು ನಾವು ಪ್ರತಿ ವರ್ಷವೂ ಈ ಆಚರಣೆ ಮಾಡುವ ಮೂಲಕ ಅದಕ್ಕೆ ಗೌರವ ಕೊಟ್ಟು ಅದನ್ನು ಉಳಿಸ್ಕೋಬೇಕು. ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವ ರೀತಿಯಲ್ಲೇ ಮುನ್ನಡೆಸಬೇಕು. ಅದಕ್ಕೋಸ್ಕರನೇ ನಾವು ಪ್ರತಿ ವರ್ಷವೂ ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಈ ಸವಿನೆನಪಿಗೋಸ್ಕರ ನಾವು ಆಚರಣೆ ಮಾಡೋದ್ರಿಂದ ನಾವು ನಮ್ಮ ಹಿರಿಯ ಲೀಡರ್ಸ್ಗಳಾದ ಮಹಾತ್ಮ ಗಾಂಧಿಯವರು ಮತ್ತು ಇತರ ಅಂಬೇಡ್ಕರ್ ಅವರು, ಬಾಬು ರಾಜೇಂದ್ರ ಪ್ರಸಾದ್ ಅವರು, ನೆಹರು ಅವರು ಇಂಥವ್ರನ್ನೆಲ್ಲ ನೆನೆಸ್ಕೊಂಡು ಇದು ಮಾಡ್ತೀವಿ. ಅವರಿಗೆ ಸ್ಮರಣೆ ಮಾಡ್ಕೊತೀವಿ. ಅದೇ ರೀತಿ ನಮ್ಮ ಕರಡು ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಅಂಬೇಡ್ಕರ್ ಅವರು 1934ರಿಂದನೂ ಹಲವು ಹಂತಗಳಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿರ್ತಾರೆ. ಕೊನೆಗೆ ನಮ್ಮ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರವಾದ ನಂತರ ಅಲ್ಲಿ 12 ಜನ ಮಂತ್ರಿಗಳಲ್ಲಿ ಇವರು ಕಾನೂನು ಮಂತ್ರಿಗಳಾಗಿ ಕಾನೂನು ಪರಿಪಾಲನೆ ಮಾಡ್ತಾರೆ. ಅವರು ಕಾನೂನು ಪರಿಪಾಲನೆ ಮಾಡುವಾಗೇ ಕಾನೂನು ಸಚಿವರಾದಾಗ ಈ ಸಂವಿಧಾನವನ್ನು ರಚನೆ ಮಾಡಿ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಅದು ನಮ್ಮ ಸಂವಿಧಾನವು ಸುಮಾರು 468 ವಿಧಿಗಳನ್ನು ಹೊಂದಿದೆ, 12 ಅನುಚ್ಛೇದನಗಳು ಹೊಂದಿದೆ, 25 ಭಾಗಗಳನ್ನು ಹೊಂದಿದೆ. ಇವೆಲ್ಲವನ್ನು ನಾವು ರೂಢಿಸಿಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಸಂವಿಧಾನಕ್ಕೆ ನೀಡ್ತಕ್ಕಂಥ
ನನ್ನ ಪೊರೆವ ತೋರ್ತಿಯು ಜೀವನವನಿದೆ ಬಿಡುತ್ತೆ ಗುಡಿಯ ಕಟ್ಟಲು ಭಾರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೋರ್ತಿಯು ತುರಿನ ಗಿರಿಯ ಸಿರಿಯ ಮುಳಿಯ ಹಿರಿಯ ಕಡಲು ತೊಳೆಯೋಳಿಯ ತುರಿನ ಗಿರಿಯ ಸಿರಿಯ ಮುಳಿಯ ಹಿರಿಯ ಕಡಲು ತೊಳೆಯೋಳಿಯ ಪೈರು ಪಚ್ಚೈ ಕಸೂರಿನುಡೆಯ ಭಾರತ ಭೂಮಿ ನನ್ನ ತಾಯಿ ಪೈರು ಪಚ್ಚೈ ಕಸೂರಿನುಡೆಯ ಭಾರತ ಮತ್ತು ಉಳಿಸಿಕೊಳ್ಳುವುದೇ ನಿಜವಾದ ರಾಷ್ಟ್ರಭಕ್ತಿ. ಸೈನಿಕರು ಗಡಿಯಲ್ಲಿ ದೇಶವನ್ನು ರಕ್ಷಿಸುತ್ತಿದ್ದರೆ ರೈತರು ಹೊಲದಲ್ಲಿ ಬೆಳೆ ಬೆಳೆಯುತ್ತಾರೆ, ವೈದ್ಯರು ಜೀವ ಉಳಿಸುತ್ತಾರೆ, ಶಿಕ್ಷಕರು ಭವಿಷ್ಯದ ನಾಗರಿಕರನ್ನು ಕಸಿರು ಜಾತಿ ಭಾಷೆ ಬಂದ ಹಲವು ಅವುಗಳ ಹಿಂದೆ ಮಾತ್ರ ಒಂದೇ ಒಲವು ನೀಗೋಣ ಭಿನ್ನದ ನೀಗೋಣ ಸಾವಿರ ಹೆಜ್ಜೆ ಒಂದೇ ಗುರಿಗಾಗಿ ನೀಗೋಣ ಭಿನ್ನದ ನೀಗೋಣ ಸಾವಿರ ಹೆಜ್ಜೆ ಒಂದೇ ಗುರಿಗಾಗಿ ಕಿಡಿಗಳು ನೂರಾರು ಬೆಳಕಿನ ಕಿಡಿಗಳು ನೂರಾರು ಬೆಳಕಿನ ಬರಿಗೆ ಒಂದೇ ಹೆಸರು ಸೂರ್ಯ ಚಂದ್ರನ ಹಣತೆ ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ ತೆರೆಯೋಣ ಹೃದಯ ತೆರೆಯೋಣ ನಾವು ನೀವು ಸೇರಿ ನಡೆಯೋಣ ನಾವು ನೀವು ಸೇರಿ ಒಂದಾಗಿ ಮೆರೆಯೋಣ ಭೇದ ಮರೆಯೋಣ ತಿರುಗಳ ಕೂಡಿದ ಪ್ರೀತಿಯ ಕಲವಾಗಿ ಪದಗಳು ನೂರಾರು ಬದುಕಿನ ಹದಗಳು ನೂರಾರು ಪದಗಳ ಹಿಂದೆ ಒಂದೇ ಉಸಿರು ಅತ್ತರಿಂದ ಒಟ್ಟಿಗೆ ಬಾಳೋಣ ಭಾರತ ಮಾತೆಗೆ ನಮ್ಮ ಪ್ರೀತಿ ತೋರೋಣ ಕಟ್ಟೋಣ ನಾಡನ್ನು ಕಟ್ಟೋಣ ತಾರೆಗಳೇ ಈ ನಾಡಿನ ಸೂರಾಗಿ ತಾರೆಗಳೇ ಈ ನಾಡಿನ ಸೂರಾಗಿ ವಿಶೇಷವಾದ ವಿಷಯವನ್ನ ಹಂಚ್ಕೋಬೇಕು ಅಂತ ಇದ್ದೀನಿ. ಈ ಸಂವಿಧಾನವನ್ನ ಕರಡು ಪ್ರತಿಯನ್ನ ಹೇಗೆ ಮಾಡಿದ್ರು ಅಂತ ಅದನ್ನ ಪ್ರಿಂಟ್ ಮಾಡಿದ್ರ ಇಲ್ಲ, ಟೈಪ್ ಮಾಡಿದ್ರ ಇಲ್ಲ, ಅದನ್ನ ಸುಂದರವಾದ ಕ್ಯಾಲಿಗ್ರಫಿಯಲ್ಲಿ ಬರೆದ್ರು. ಒಬ್ರು ಪ್ರೇಮ್ ಬಿಹಾರಿ ನಾರಾಯಣ್ ಅಂತ ತುಂಬಾ ಸುಂದರವಾದ ಅಕ್ಷರ ಅವರು. ಅವ್ರ ತಂದೆನೂ ಈ ಕ್ಯಾಲಿಗ್ರಫಿಯನ್ನ ಮಾಡಿದವರು. ಅವರು ಕೈಯಲ್ಲಿ ಅದನ್ನ ಬರೆದ್ರು. ಈ ಸಂವಿಧಾನ ಸುಮಾರು 251 ಪುಟಗಳಿದೆ. ಅದನ್ನ ವಿಶೇಷವಾಗಿ ಭಾರತದ ಇತಿಹಾಸವನ್ನ ಒಂದೊಂದು ಪೇಜ್ಗೂ ಹಾಕಿ ಮತ್ತೆ ಫಂಡಮೆಂಟಲ್ ರೈಟ್ಸ್ ಅದನ್ನೆಲ್ಲ ಮೊದಲುಗೊಂಡು ಯಾವ್ಯಾವ ಥರ ನಮ್ಮ ರೈಟ್ಸ್ ಇರಬೇಕು, ನಾವು ಹೇಗೆ ಅದನ್ನ ಪಾಲಿಸ್ಬೇಕು ಅನ್ನೋದನ್ನ ಬರೆದ್ರು. ಹಾಗೆ ಈಗಿನ ಥರ 500+ ಸದಸ್ಯರಿರಲಿಲ್ಲ ಲೋಕಸಭೆಯಲ್ಲಿ. 284 ಜನರ ಸಹಿ ಇದೆ. ಅದರಲ್ಲಿ ಮುಖ್ಯವಾದವರು ಬೆನಗಲ್ ಶಾಮರಾವ್, ನರಸಿಂಹರಾವ್, ಈ ಅಂಬೇಡ್ಕರ್ ಅವರು ನೇತೃತ್ವದಲ್ಲಿ ಮಾಡಿದ್ರು. ಅವರೆಲ್ಲರ ಸಹಿನೂ ಇದೆ. ಅವರೆಲ್ಲರೂ ಮಾಡಿದ್ದನ್ನ ಒಪ್ಪಿ ಅನುಮೋದಿಸಿದ್ದಕ್ಕೆ ಈ ಸದಸ್ಯರ ಸಹಿನೂ ಇದೆ.
ಸೊ ಈ ಸಂವಿಧಾನವನ್ನ ಹೇಗೆ ಸಂರಕ್ಷಿಸಿದ್ದಾರೆ ಹಾಗೇನೆ ಬಿಟ್ಬಿಟ್ರೆ ಅದೆಲ್ಲ ಹಾಳಾಗೋಗುತ್ತೆ ಅಲ್ವಾ. ಅದನ್ನ ನಮ್ಮ ಸಂಸತ್ ಭವನದ ಮೇಲ್ಗಡೆ ಒಂದು ಗ್ರಂಥಾಲಯ ಕೊಠಡಿ ಇದೆ. ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಸ್ವಾತಂತ್ರ್ಯ ಹೋರಾಟದ್ದು ಎಲ್ಲ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಸೊ ಆ ಒಂದು ಕೋಣೆಯಲ್ಲಿ ಇದಕ್ಕೆ ಅಂತ ಒಂದು ವಿಶೇಷವಾದ ಕೋಣೆಯನ್ನ ಮಾಡಿದ್ದಾರೆ. ಅದನ್ನ ಒಂದು ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡ್ತಾರೆ ಆ ಕೋಣೆನ. ಈ ಪ್ರತಿ ಇರೋದು ಅದನ್ನ ಒಂದು ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ. ಆ ಬಾಕ್ಸ್ ಅನ್ನ ಅದಕ್ಕೆ ಹೀಲಿಯಂ ಅನಿಲವನ್ನ ತುಂಬಿದ್ದಾರೆ. ಹೀಲಿಯಂ ಅನಿಲ ಬಂದು ಒಂದು ಸ್ಟ್ಯಾಟಿಕ್ ಅನಿಲ ಅಂತ, ಅದರಿಂದ ಇದೆಲ್ಲ. ಸೊ ಆ ಪ್ರತಿ ಹೇಗಿದೆಯೋ ಇನ್ನೂ ಶತಮಾನಗಳ ಕೂಡ ಆ ಪ್ರತಿ ಹಾಗೇ ಇರುತ್ತೆ ಅಂತ. ಸೊ ಅದು ಧೂಳು ಗಾಳಿ ಅದೆಲ್ಲರಿಂದ ಸಂರಕ್ಷಿಸಿದ್ದಾರೆ. ವಿಶೇಷವಾದ ಅತಿಥಿಗಳು ಬಂದಾಗ ಅದನ್ನ ತೋರಿಸ್ತಾರೆ, ಅಥವಾ ನಾವೊಬ್ಳು ಯಾರಾದ್ರೂ ಅಪಾಯಿಂಟ್ಮೆಂಟ್ ತಗೊಂಡು ಅದನ್ನ ನೋಡ್ಲಿಕ್ಕೆ ನೋಡ್ಬೋದು. ಯಾರಾದ್ರೂ ಮಾತನಾಡೋರಿದಿಲ್ಲ? 47 ಮತ್ತೆ 1956 ಮಹತ್ವದ ವರ್ಷ, ಭಾರತೀಯರಿಗೆ ಮಹತ್ವದ ವರ್ಷ. 1947 ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ವರ್ಷ. 1950 ಜನವರಿ 26 ನಮಗೆ ಸಾರ್ವಭೌಮತ್ವವನ್ನ ತಂದುಕೊಟ್ಟಂತಹ ವರ್ಷ. 1947ರಲ್ಲಿ ನಾವು ಯಾರಿಗೂ ಗುಲಾಮರಲ್ಲ, ನಾವು ಸರ್ವ ಸ್ವತಂತ್ರರು ಅಂತ ಹೇಳಿ ಘೋಷಿಸಿಕೊಂಡಂತಹ ವರ್ಷ. 1950 ನಾವು ನಮ್ಮ ಸಂಸ್ಕೃತಿಗೆ ಹೊಂದುವಂತಹ ಸಂವಿಧಾನವನ್ನ ರಚಿಸಿಕೊಂಡಿದ್ದೇವೆ, ನಾವು ಸಾರ್ವಭೌಮತ್ವವನ್ನ ಪಡೆದಿದ್ದೇವೆ ಅಂತ ಹೇಳಿ ಘೋಷಿಸಿಕೊಂಡಂತಹ ವರ್ಷ. ಹಾಗಾಗಿ ಈ ಎರಡೂ ವರ್ಷಗಳು ನಮ್ಮ ಭಾರತೀಯರಿಗೆ ಬಹಳ ಪ್ರಮುಖವಾದಂತಹ ವರ್ಷಗಳು. 1950 ಗಣರಾಜ್ಯೋತ್ಸವ. ಈ ಗಣರಾಜ್ಯೋತ್ಸವದ ದಿನ 47 ಸ್ವಾತಂತ್ರ್ಯೋತ್ಸವದ ದಿವಸ ನಾವು ನಮಗೆ ಸ್ವಾತಂತ್ರ್ಯ ಕೊಟ್ಟಂತಹ ಯೋಧರನ್ನ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹವರನ್ನ ನೆನಪು ಮಾಡ್ಕೊಳ್ಳೋದು ಪದ್ಧತಿ. ಗಣರಾಜ್ಯೋತ್ಸವ ದಿವಸ ಏನ್ ಮಾಡಬಹುದು, ನಮ್ಮ ದೇಶದ ಪ್ರಗತಿ ಎಷ್ಟು ಮಟ್ಟಿಗಾಗಿದೆ, ಸಾರ್ವಭೌಮತ್ವವನ್ನ ಪಡೆದ ಮೇಲೆ ನಮ್ಮ ದೇಶದ ಪ್ರಗತಿ ಎಲ್ಲಿದೆ ಅನ್ನೋದನ್ನ ಅವಲೋಕನ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಅಂತ ಹೇಳಿ ನಾನು ಭಾವಿಸ್ತೇನೆ. ಏನಾಗಿದೆ ಗಣರಾಜ್ಯೋತ್ಸವದ ಈ ದಿವಸ ನಾವು ನಮ್ಮ ದೇಶದ ಅಭಿವೃದ್ಧಿಯ ಪಥವನ್ನ ಅವಲೋಕಿಸಿದ್ರೆ ಏನೆಲ್ಲ ಆಗಿದೆ. ಈಗ ಗಣರಾಜ್ಯೋತ್ಸವ ಈಗ 77ನೇ ವರ್ಷ, 76 ವರ್ಷಗಳು ಈಗಾಗಲೇ ಕಳೆದು ಹೋಗಿದೆ. ಒಬ್ಬ ವ್ಯಕ್ತಿಯ ದೃಷ್ಟಿಯಿಂದ ಆದ್ರೆ 76 ವರ್ಷ ಅಷ್ಟು ತುಂಬಾ ಮಹತ್ವದ್ದು ಅಂತ ಆಗುತ್ತೆ. 76 ವರ್ಷಕ್ಕೆ ಆಗ್ಲೇನೆ ತನ್ನ ಎಲ್ಲ ಸಾಂಸಾರಿಕ ಜವಾಬ್ದಾರಿಗಳನ್ನ ಮುಗಿಸಿ ಅಂತ್ಯದ ಸ್ಥಿತಿಯಲ್ಲಿ ಇರ್ತಾನೆ. ಒಬ್ಬ ವ್ಯಕ್ತಿಯ ದೃಷ್ಟಿಯಿಂದ 76 ವರ್ಷ ತುಂಬಾ ಗಂಭೀರವಾದದ್ದಾಗುತ್ತೆ. ಆದ್ರೆ ಒಂದು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡೋದಾದ್ರೆ 76 ವರ್ಷಗಳು ಅಷ್ಟೇನು ದೊಡ್ಡ ಅವಧಿ ಅಲ್ಲ ಅಂತ ಹೇಳಿ ಭಾವಿಸಬೇಕಾಗುತ್ತೆ. ಅದರಲ್ಲೂ ನಮ್ಮ ಭಾರತದಂತಹ ಅನೇಕ ಸಮಸ್ಯೆಗಳನ್ನು ಒಳಗೊಂಡಂತಹ ದೇಶದಲ್ಲಿ ಅಭಿವೃದ್ಧಿ ಅನ್ನೋದು ತುಂಬಾ ಕಷ್ಟ. ಹಾಗಾಗಿ 76 ವರ್ಷ ತುಂಬಾ ದೊಡ್ಡದಲ್ಲ. ಅಭಿವೃದ್ಧಿ ಕಾರ್ಯಗಳು ಪ್ರತಿ ವರ್ಷವೂ ಸ್ವಲ್ಪ ಆಗ್ತಾನೆ ಇರ್ತದೆ. ನಮ್ಮ ಸಮಸ್ಯೆಗಳು ನಿಮಗೆ ಗೊತ್ತೇ ಇದೆ. ಭಾರತದ ಸ್ವಾತಂತ್ರ್ಯ ಗಣರಾಜ್ಯೋತ್ಸವ ಆದಂತಹ ಸಂದರ್ಭದಲ್ಲಿ ಪ್ರಮುಖರು, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತವರು, ಸಂವಿಧಾನವನ್ನು ರಚಿಸಿದಂತವರು ಹೊಂದಿದ್ದಂತಹ ಕನಸುಗಳು, ಭಾರತೀಯರು ಹೊಂದಿದ್ದಂತಹ ಕನಸುಗಳು ಹಲವಾರು. ಶಿಕ್ಷಣ ಪದ್ಧತಿಯಲ್ಲಿ ಸುಧಾರಣೆ ಆಗಬೇಕು, ಸಮಾನತೆಯಲ್ಲಿ ಸುಧಾರಣೆಯನ್ನ ಕಾಣಬೇಕು, ದೇಶದ ಸಂಪತ್ತನ್ನ ಹೆಚ್ಚಿಸಿ ಅಭಿವೃದ್ಧಿಯನ್ನ ಸಾಧಿಸಬೇಕು. ಹೀಗೆ ಹಲವಾರು ಸವಾಲುಗಳನ್ನ ಹೊಂದಿದ್ದಂತಹ ದೇಶ, ಕನಸುಗಳನ್ನು ಹೊಂದಿದ್ದಂತಹ ದೇಶ ಭಾರತ. ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳನ್ನ ಕೇವಲ ನಾಡು ಭಾರತ, ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ. ಹಕ್ಕಿಯಂತೆ ಹಾರಿ ನಾವು ನಾಡ ನೋಡುವ, ಹತ್ತು ದೇಶದಲ್ಲಿ ತಾಯ ಕೀರ್ತಿ ಹಾಡುವ. ಹಕ್ಕಿಯಂತೆ ಹಾರಿ ನಾವು ನಾಡ ನೋಡುವ,
ಹತ್ತು ದೇಶದಲ್ಲಿ ತಾಯ ಕೀರ್ತಿ ಹಾಡುವ ಶಾಂತಿ ಸ್ನೇಹ ಪ್ರೇಮದ ಸಂದೇಶವ ಸಾರುವ ಶಾಂತಿ ಸ್ನೇಹ ಪ್ರೇಮದ ಸಂದೇಶವ ಸಾರುವ ನಮ್ಮ ತಾಯಿ ಭಾರತಿ ನಮ್ಮ ನಾಡು ಭಾರತ ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಏಳು ಸ್ವರವು ಸೇರಿ ಸಂಗೀತವಾಯಿತು ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಏಳು ಸ್ವರವು ಸೇರಿ ಸಂಗೀತವಾಯಿತು ಸಾರಿಗಾಮ ಪಾದನಿ ಸಾನಿದಾಪ ಮಾಗರಿ ಸಾರಿಗಾಮ ಪಾದನಿ ಸಾನಿದಾಪ ಮಾಗರಿ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಏಳು ಸ್ವರವು ಸೇರಿ ಸಂಗೀತವಾಯಿತು ವಿವಿಧ ನುಡಿಯು ವಿವಿಧ ನಡೆಯು ಕಲದ ವಿವಿಧ ಭಾರತಿ ವಿವಿಧ ನುಡಿಯು ವಿವಿಧ ನಡೆಯು ಕಲದ ವಿವಿಧ ಭಾರತಿ ನಮ್ಮ ತಾಯಿ ಭಾರತಿ ನಮ್ಮ ನಾಡು ಭಾರತ ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ ನಮ್ಮ ನಾಡು ನಡೆದು ಬಂದ ಹಾದಿ ನೆನೆಯುವ ಆದ ತಪ್ಪನೆಲ್ಲ ಅರಿತು ಪಾಠ ಕಲಿಯುವ ನಮ್ಮ ನಾಡು ನಡೆದು ಬಂದ ಹಾದಿ ನೆನೆಯುವ ಆದ ತಪ್ಪನೆಲ್ಲ ಅರಿತು ಪಾಠ ಕಲಿಯುವ ಕರ್ಮವೀರರಾಗಿ ಪ್ರಗತಿ ಪದದಿ ಮುಂದೆ ಸಾಗುವ ಕರ್ಮವೀರ ವೀರರಾಗಿ ಪ್ರಗತಿ ಪದದಿ ಮುಂದೆ ಸಾಗುವ ನಮ್ಮ ತಾಯಿ ಭಾರತಿ ನಮ್ಮ ನಾಡು ಭಾರತ ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ ನಮ್ಮ ತಾಯಿಯ ಸೇವೆಗಾಗಿ ನಾವು ದುಡಿಯುವ ನಮ್ಮ ನಾಡ ರಕ್ಷಣೆಗೆ ನಿಂತು ಮಡಿಯುವ ನಮ್ಮ ತಾಯಿಯ ಸೇವೆಗಾಗಿ ನಾವು ದುಡಿಯುವ ನಮ್ಮ ನಾಡ ರಕ್ಷಣೆಗೆ ನಿಂತು ಮಡಿಯುವ ಜಾತಿ ಮತದ ಭೇದಗಳನ್ನು ತೊರೆದು ಬಂದು ನೋಡುವ ಜಾತಿ ಮತದ ಭೇದಗಳನ್ನು ತೊರೆದು ಬಂದು ನೋಡುವ ನಮ್ಮ ತಾಯಿ ಭಾರತಿ ನಮ್ಮ ನಾಡು ಭಾರತ ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ ನಮ್ಮ ತಾಯಿ ಭಾರತಿ ನಮ್ಮ ನಾಡು ಭಾರತ ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ बोलो भारत माता की ಹಿಮದ ಮುಸುಕನ್ನು ಹೊತ್ತಿದೆ ಅಂದ್ರೆ ಗೊತ್ತಾಯ್ತಾ ಎತ್ತರದ ಗಿರಿ ಉತ್ತರಕ್ಕಿದೆ ಹಿಮದ ಮುಸುಕನ್ನು ಹೊತ್ತಿದೆ ಶುದ್ಧ ಸಾಗರದ ಅಲೆಗಳ ಅಬ್ಬರ ವೀರ ಗೀತೆಯ ಹಾಡಿದೆ ಹಚ್ಚ ಹಸುವಿನ ಬಯಲು ಕಾನನ ಅಮರ ಶಾಂತಿಯ ಸಾರಿದೆ ಏಳು ಮೇಲೆ ಏಳು ಹಿರಿಯರೆ ನಾಡಿಗಾಗಿ ಶ್ರಮಿಸೋಣ ಗಾಂಧಿ ಗೋಖಲೆ ತಿಲಕ ರಾನಡೆ ನೆಹರು ಶಾಸ್ತ್ರಿ ಪಟೇಲರು ಲಾಲ ಪಾಲ ಭಗತ್ ಸಿಂಗ್ ಚಂದ್ರಶೇಖರ ಆದವರು ದೇಶಕ್ಕಾಗಿಯೇ ದುಡಿದು ಮಡಿದರು ಅಮರ ಜೀವಿಗಳಾದರು ಏಳು ಮೇಲೆ ಏಳು ಯುವಕರೇ ಸಾರು ನಾಡಿನ ಹಿರಿಮೆಯ ವಿವಿಧ ವೇಷದ ವಿವಿಧ ಭಾಷೆಯ ಭಿನ್ನ ನಡೆ ನುಡಿಗಳು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದಾಗಿ ಬಿಟ್ಬಿಡಿಯೋದನ್ನ ಎಲ್ಲರೂ ಏಕತೆಯನ್ನು ಸಾಧಿಸತಕ್ಕಂತಹ ದೇಶ ಅದಕ್ಕೆ ನಾವೆಲ್ಲರೂ ಕೂಡ ನಮಸ್ಕಾರ ಮಾಡೋಣ. ಧನ್ಯವಾದ. ಇವತ್ತು ಒಂದು ರಾಷ್ಟ್ರೀಯ ಹಬ್ಬ. ನಾವು ಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯೋತ್ಸವ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತೀವಲ್ಲ, ಅದೊಂದು ಗಣರಾಜ್ಯೋತ್ಸವ, ಈ ಎರಡೂ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಅದೊಂದು ಒಳ್ಳೆಯ ಒಂದು ವಾತಾವರಣ. ಮತ್ತೆ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಒಂದು 26 ನವೆಂಬರ್ 1949 ಮಾಡಿದ್ದು. ಇದಕ್ಕೆ ಅಲ್ಲೇ ಎಲ್ಲ ವರದಿ ಬಂದಿದೆ ಸಾಂಸ್ಕೃತಿಕ. ಸೊ ಅದಾದ್ಮೇಲೆ 50 ಜನವರಿ ಅವಾಗ ಕಾನ್ಸ್ಟಿಟ್ಯೂಷನ್ ಡೇ ಪ್ರಾರಂಭ. ಅಲ್ಲಿಂದ ಶುರುವಾಗಿ ಅದು ಇದು 77ನೇ ಗಣರಾಜ್ಯೋತ್ಸವ.
ಒಂದು ಸಜೆಷನ್, ಒಂದು ಅಡ್ವೈಸ್, ಅಂದ್ರೆ ಇದು ಹೇಳೋದು ಏನಂದ್ರೆ, ಯಾವಾಗಲೂ ನಾವು ಹಿಂದೂ ಮುಸ್ಲಿಂ ಆದರೇನು, ಕ್ರೈಸ್ತ ಬೌದ್ಧರಾದರೇನು, ನಡೆವ ಭೂಮಿ ಎಲ್ಲ ಒಂದೇ ಅಲ್ಲವೇ ಅಲ್ಲವೇ, ನಡೆವ ಭೂಮಿ ಎಲ್ಲ ಒಂದೇ ಅಲ್ಲವೇ ಅಲ್ಲವೇ. ದಿಂದಿನಾನ 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 ದಿನ್ನ ದಿಂದಿನಾನ 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 ದಿನ್ನ. ನಾವು ಎಲ್ಲಿದ್ದರೆ, ನಾವು ಹೇಗಿದ್ದರೆ, ನಾವು ಎಲ್ಲಿದ್ದರೆ, ನಾವು ಹೇಗಿದ್ದರೆ